ದಶಕಗಳು ಕಳೆದಿದೆ. ಭಾರತ ವಿಶ್ವಕಪ್ T20 ವಿಶ್ವಕಪ್ ಗೆದ್ದು ಇವತ್ತು ಮತ್ತೆ ಫೈನಲ್ಗೆ ಏರಿದೆ ಸೌತ್ ಆಫ್ರಿಕಾ ವಿರುದ್ಧ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಕ್ರಿಕೆಟ್ ಅಭಿಮಾನಿ? ಸರ್, ಭಾರತ ತಂಡ ಭಾಳ ಅಭೂತಪೂರ್ವವಾಗಿದೆ. ಈ ಸಲ ಕಪ್ನ ಹೊಡೆದಿದ್ದಾರೆ. ಇದುವರೆಗೂ ಯಾವುದೇ ಮ್ಯಾಚ್ ಸೋತಿಲ್ಲ. ಬೌಲಿಂಗ್ ವಿಭಾಗ ಇರ್ಬೋದು, ಬ್ಯಾಟಿಂಗ್ ವಿಭಾಗ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಭಾಳ ಅತ್ಯುತ್ತಮವಾಗಿ ಎಲ್ಲ ತಂಡ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಿಂದ ಈ ಸಲ ಕಪ್ ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಇದೆ. ಏನೇ ಅಡೆತಡೆ ಇದ್ರೂ ಶನೇಶ್ವರ ಅವರಿಗೆ ಶಕ್ತಿ ಕೊಟ್ಟು ಈ ಸಲ ಕಪ್ನ ಭಾರತ ಮೇಮುಡಿಗೆ ಏರಿಸ್ತಾರೆ ಅಂತ ನಮಗೆ ತುಂಬ ವಿಶ್ವಾಸ ಇದೆ. ಯಾರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಬೋದು? ಸರ್, ರೋಹಿತ್ ಶರ್ಮಾ ಇರ್ಬೋದು. ಕೊಹ್ಲಿ ಇದುವರೆಗೂ ಫಾರ್ಮ್ ಬಂದಿಲ್ಲ. ಫೈನಲ್ ಇವತ್ತು ಆಡ್ತಾರೆ. ಕೊಹ್ಲಿ ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. ಬೌಲಿಂಗ್ ಬಂದರೆ ಎಲ್ಲರೂ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ಟೀಮ್ ಇಂಡಿಯಾ ಭಾಳ ತುಂಬ ಒಂದು ಅದ್ಭುತವಾದಂಥ ತಂಡ ಆಗಿ ಈ ವಿಶ್ವಕಪ್ನಲ್ಲಿ ಹೊರಹೊಮ್ಮುತ್ತಿದೆ. ಸರ್, ಟೀಮ್ ಇಂಡಿಯಾ ಗೆಲುವಿಗೆ ಪೂಜೆ ಮಾಡಿಸಿದ್ದೀರಿ. ಏನು 17 ವರ್ಷದ ಕನಸೇನಿದೆ ಅದು ನನಸಾಗಂಥ ಸಮಯ. ಈ ಒಂದು ವಿಶ್ವಕಪ್ ಏನಿದೆ, ತಾಯಿ ಭಾರತೀಯ ಮುಡಿಗೆ ಇರಲಿ, ವಿಶ್ವಕಪ್ಪಲ್ಲಿ ಭಾರತ ಗೆಲ್ಲಿ, ನಮ್ಮ ತಂಡ ಜಯಶಾಲಿ ಆಗಲಿ ಅಂಥೇಳಿ ಯಾವುದೇ ಅಡೆತಡೆ ಆಗಬಾರ್ದು ಅಂಥೇಳಿ ಇವತ್ತು ವಿಶೇಷವಾದ ಹೊಸಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಎಲ್ಲ ಆಟಗಾರರಿಗೂ ಆ ದೇವರು ಭಗವಂತ ಒಂದು ಶಕ್ತಿಯನ್ನು ಕೊಡಲಿ, ಈ ಸಲ ಕಪ್ ನಮ್ಮದಾಗಲಿ ಅಂತೇಳಿ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ದೀವಿ. ವರ್ಷದ ನಂತರ ಮತ್ತೆ ಭಾರತ ತಂಡ ವಿಶ್ವಕಪ್ ಗೆಲ್ಲುವಂತ ಕನಸು ಕಾಣ್ತಾ ಇದೆ. ಏನಾಗಿದೆ ಅಂದರೆ ಪೂಜೆ ಕೂಡ ಮಾಡಿದ್ದೀರಿ, ಏನು ಪ್ರಾರ್ಥನೆ ಮಾಡಿದ್ದೀರಿ? ಭಾರತ ಇದುವರೆಗೂ ನಾ ಕಂಡಂಗೆ ಫೈನಲ್ಗೆ ಬಂದು ಸೋಲ್ತಾ ಇತ್ತು. ಹಾಗಾಗಿ ಅವ್ರಿಗೆ ಯಾವುದೇ ಕಾಟ ಇದೆ ಅಂತ ಅಂದ್ಬಿಟ್ಟು ಇವತ್ತು ವಿಶೇಷವಾಗಿ ಯಾವುದೇ ತೊಂದರೆ ಇದ್ದರೂ ಎಲ್ಲ ನಿವಾರಣೆ ಆಗಲಿ, ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಈ ಸಲ ಕಪ್ ನಮ್ಮದೇ ಗೆಲ್ಲಿ. ರೋಹಿತ್ ಅವರ ಅಬ್ಬರ ಆಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು, ಬೌಲರ್ಗಳಾಗ್ಬೋದು, ಸ್ಪಿನ್ ಬೌಲರ್ ಆಗ್ಬೋದು, ಅಕ್ಷರ್ ಪಟೇಲ್ ಆಗ್ಬೋದು, ಎಲ್ಲರೂ ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಲ ಕಪ್ ನಮ್ಮದೇ ಗೆಲ್ಲಿ, ಯಾವುದೇ ತೊಂದರೆ ಆಗಲಿ ಅಂತ ಅಂದ್ಬಿಟ್ಟು ವಿಶೇಷವಾಗಿ ಶನೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದೀವಿ. ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ ನಮ್ಮದೇ. 17 ವರ್ಷಗಳ ನಂತರ ವಿಶ್ವಕಪ್ ಗೆಲ್ಲೋಕೆ ಅವಕಾಶದಲ್ಲಿ ಭಾರತಕ್ಕೆ ಇರ್ತಕ್ಕಂಥದ್ದು. ಈ ಸಲ ಈ ವಿಶ್ವಕಪ್ ಗೆಲ್ಲುತ್ತಾ ಭಾರತ ಏನಂತೀರಿ? ಸರ್, ಖಂಡಿತವಾಗ್ಲೂ ಸಂಶಯನೇ ಬೇಡ. ಈ ಸಲ ಇಂಡಿಯಾ ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ. ಕಳೆದ 10 ವರ್ಷದ ನಂತರ T20ಯಲ್ಲಿ ಫೈನಲ್ಗೆ ಇಂಡಿಯಾ ಬಂದಿದೆ. 2022ರಲ್ಲಿ ಸೆಮಿಫೈನಲ್ ಬಂದು ಇಂಡಿಯಾ ಸೋತಿತ್ತು. 2023 ODI ವರ್ಲ್ಡ್ ಕಪ್ಪಲ್ಲೂ ಫೈನಲ್ ಬಂದು ಇಂಡಿಯಾ ಸೋತಿದೆ. ಬಟ್ ಈ ಸಲ ನಮಗೆ ಇಂಡಿಯಾದವ್ರು ನಿರಾಶೆ ಮಾಡಲ್ಲ. ಖಂಡಿತವಾಗ್ಲೂ ಕಪ್ ತಂದೇ ತರ್ತಾರೆ. ಯಾಕಂದರೆ ಈ ಸಲ ಇರೋ ಬ್ಯಾಟಿಂಗ್ ಲೈನಪ್ ಆಗ್ಬೋದು, ಬೌಲಿಂಗ್ ಲೈನಪ್ ಆಗ್ಬೋದು, ಅಷ್ಟೇ ಅದ್ಭುತವಾದ ಪ್ರದರ್ಶನ ನೀಡುತ್ತಿದ್ದಾರೆ. ಹಾಗೆ ಭಾರತ ತಂಡದ ನಾಯಕರಾದ ರೋಹಿತ್ ಶರ್ಮಾರವರು ಹಾಗೂ ನಮ್ಮ ಹೆಮ್ಮೆಯ ಕನ್ನಡಿಗರಾದ ರಾಹುಲ್ ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ ಭಾರತ ತಂಡ ಸತತವಾಗಿ 2ನೇ ಬಾರಿ ಫೈನಲ್ ಪ್ರವೇಶಿಸಿದೆ. ಹಾಗಾಗಿ ಈ ಸಲ ಇಂಡಿಯಾ ಕಪ್ ಹೊಡೆಯೋದ್ರಲ್ಲಿ ಸಂಶಯನೇ ಬೇಡ ಅಂತ ನಾನು ಹೇಳಕ್ ಬಯಸ್ತೀನಿ ಸರ್. ಈಗ ಇತಿಹಾಸದಲ್ಲಿ ಮೊದಲನೇ ಬಾರಿ ಸೌತ್ ಆಫ್ರಿಕಾ ಫೈನಲ್ ಬಂದಿರೋದು. ಅವ್ರ ವಿರುದ್ಧ ಹೆಂಗಾಡ್ತಾರೆ ಅಂತ ಸರ್, ನಮಗೆ ಇಲ್ಲಿ ಆಸ್ಟ್ರೇಲಿಯಾ ಆಗ್ಬೋದು, ಇಲ್ಲ ಇಂಗ್ಲೆಂಡ್ ಆಗಿದ್ರೆ ನಮ್ಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಸೌತ್ ಆಫ್ರಿಕಾ ವಿರುದ್ಧ ನಮ್ಗೇನು ಅಷ್ಟು ಕಷ್ಟ ಅನಿಸಲ್ಲ. ಯಾಕಂದರೆ ಇಂಡಿಯಾ ರೆಕಾರ್ಡ್ಸ್ಗಳು ನೋಡಿದಾಗ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಚೆನ್ನಾಗಿ ಆಡಿದೆ. ಹಾಗಾಗಿ ಸೌತ್ ಆಫ್ರಿಕಾ ವಿರುದ್ಧ ನಮಗೇನು ಅಷ್ಟೇನು ಅನಿಸಲ್ಲ. ಇಂಡಿಯಾ ಗೆದ್ದೇ ಗೆಲ್ತದೆ ಅಂತ ವಿಶ್ವಾಸದಲ್ಲಿದ್ದೀನಿ ಸರ್. ಸರ್, ಟೀಮ್ ಪರ್ಫಾರ್ಮೆನ್ಸ್ ಈ ಸಲ ಓವರ್ ಆಲ್ 11 ಪ್ಲೇಯರ್ಸು ಒಳ್ಳೆ ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಟೀಮ್ ಪರ್ಫಾರ್ಮೆನ್ಸಿಂದನೇ ಇಂಡಿಯಾ ಇಲ್ಲಿ ಗಂಟ ಬಂದಿರೋದು, ಫೈನಲ್ ಗಂಟನ್ನು. ಕೊಹ್ಲಿ ಅವರೊಬ್ಬರು ನೀವೇ ನೋಡಿದ್ದೀರಾ, ಆಡ್ತಾ ಇಲ್ಲ. ಕೊಹ್ಲಿ ಅವರು ಈ ಸಲ ಫೈನಲಲ್ಲಿ ಅವ್ರದೇನೆ ಅದ್ಭುತ ಪ್ರದರ್ಶನ ಬರ್ತದೆ ಅಂತ ತುಂಬ ವಿಶ್ವಾಸದಲ್ಲಿದ್ದೀನಿ ನಾನು. ಸರ್, ಸ್ವಲ್ಪ ಅಲ್ಲ, ತುಂಬ ಚೆನ್ನಾಗೇ ಇದೆ ಬೌಲಿಂಗ್ ಟೀಮು. ಬೌಲಿಂಗ್ ಸಿಕ್ಕಾಬಿಟ್ಟೆ ಬೌಲಿಂಗ್ ವಿಭಾಗ ಆಗ್ಬೋದು, ಫೀಲ್ಡಿಂಗ್ ವಿಭಾಗ ಆಗ್ಬೋದು, ಬ್ಯಾಟಿಂಗ್ ಲೈನಪ್ ಆಗ್ಬೋದು, ತುಂಬ ಚೆನ್ನಾಗಿದೆ. ಹಂಗೇನೆ ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ, ರಿಷಬ್ ಪಂತ್ ಇವರೆಲ್ಲ ಚೆನ್ನಾಗಿ ಬ್ಯಾಟಿಂಗ್ನ ತಗೊಂಡೋಗಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಬಂದರೆ ಜಸ್ಪ್ರೀತ್ ಬುಮ್ರಾ ಒಳ್ಳೆ ನಂಬರ್ 1 ಬೌಲರ್ ಅವರು. ಹಂಗೆ ಅವ್ರಿಗೆ ಸಾಥ್ ಕೊಡ್ತಾ ಹರ್ಷದೀಪ್ ಅವರಿದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ಟೀಮ್ ಇಂಡಿಯಾ ತುಂಬ ಬಲಿಷ್ಠವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಗೆದ್ದೇ ಗೆಲ್ತಾರೆ ಸರ್, ಇದ್ರಲ್ಲಿ ಡೌಟೇ ಬೇಡ. ಗೆದ್ದು ಬಾ ಇಂಡಿಯಾ ಅಂತ ಆಶಿಸ್ತೀನಿ ಸರ್ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.